ವಿಜಯ ಸದಾ ನನ್ನದು, ನಾಡು ಕರುನಾಡು ಎಲ್ಲ ನಿನ್ನದು, ಶ್ರೀಗಂಧ ವಿಜಯ ಸದಾ ನನ್ನದು. ಗುರುವೇ ಬಲ್ಲವರ್ಯಾರೋ ಶಿವನೋ ನಿನ್ನಾಡ ಬಲ್ಲವರ್ಯಾರೋ. ಪುಂಡರ ನಾಡಿನಲ್ಲಿ ಗಂಡುಗಲಿಯಾಗಿ ಮೆರೆಯುತ್ತಿರುವ ಕಳನಾಯಕನ ಕಾರ್ಯದಲ್ಲಿ ಕಳ್ಳ ಕದೀಮನಾಗಿ ಕಾರ್ಯ ಸಾಧಿಸುತ್ತಿರುವನಲ್ಲ ಅರ್ಜುನ. ಈ ಪ್ರತಾಪನೆಂಬ ನಾಮ ಬಲದಿಂದ ಪ್ರತಿಯನ್ನೇ ಗೆಲ್ಲಬೇಕಂದರೆ ನರನಾಗರನಾಗಿ ಬಂದು ನನ್ನ ಬಲಗೈ ಕರೆಯನನ್ನು ಕುಸ್ತಿಯಲ್ಲಿ ಸೋಲಿಸಿದೆಯೋ ಕೆಟ್ಟ ಸೂಳೆಯ ಮಗನೇ. ನೀನೆಂತ ತಿರುವಿನಲ್ಲಿ ನುಸುಳಿ ಬದುಕಿದರೂ ನಾಯಿಯಾಗಿ ಬಂದು ಬೀಳುವೆ ಈ ಶ್ರೀಮಂತನ ಪ್ರತಾಪನ ಕಾಲಡಿಯಲ್ಲಿ. ನನ್ನ ಬಲಗೈಯನನ್ನು ಕರಿಯನನ್ನು ಕುಸ್ತಿಯಲ್ಲಿ ಸೋಲಿಸಿ ದಿಲ್ಲಿ ಹೊಕ್ಕ ಪುಂಡಹುಲಿ ಎಂದು ನೀ ಬಿರುದು ಪಡೆದ ಮಾತ್ರಕ್ಕೆ ನೀನೇನು ದೊಡ್ಡ ಪುಂಡ ಪುರುಷನೆಂದು ತಿಳಿಯಬೇಡಲೇ ಬಚ್ಚೆ.
ಮನಸ್ಸು ಮಾಡಿದರೆ ಕ್ಷಣದಲ್ಲಿ ಹೆಣವಾಗಿ ಬಂದು ಬೀಳುವೆ ಈ ಶ್ರೀಮಂತನ ಹೆಣಗಳ ರಾಶಿಯ ದೊಡ್ಡೆಯಲ್ಲಿ. ಈ ಪ್ರತಾಪ ಕಾಲಿನಿಂದ ತೋರಿಸಿದ್ದನ್ನು ತಲೆಯ ಮೇಲೆ ಹೊತ್ತು ಮಾಡುತ್ತಾರೆ ಈ ಊರಿನ ಬಡಪಾಯಿ ನನ್ನ ಮಕ್ಕಳು. ಏಯ್ ಅರ್ಜುನ, ರಾಮ ಲಕ್ಷ್ಮಣರಂತೆ ಬಾಳುತ್ತಿರುವ ನಿನ್ನ ಅಣ್ಣ ತಮ್ಮಂದಿರಲ್ಲಿ ಬೆಂಕಿ ಹಚ್ಚಿ ಅವರನ್ನು ಬೀದಿ ಭಿಕ್ಷುಕರನ್ನಾಗಿ ಮಾಡಿ ರಸಪುರಿ ಮಾವಿನ ಹಣ್ಣಿನಂತಿರುವ ನಿನ್ನ ತಂಗಿಯನ್ನು ನನ್ನ ಸೂಳೆಯನ್ನಾಗಿ ಮಾಡಿಕೊಂಡು ಹಂತ ಹಂತವಾಗಿ ನಿನ್ನನ್ನು ಕಂತ್ರಿ ನಾಯಿ ತರ ಮಾಡಿ ಕೊನೆಗೆ ನಿನ್ನ ಕೈವಶವಾಗಿರುವ ದೇವಸ್ಥಾನದ ಒಡೆಯಗಳನ್ನು ನನ್ನ ಕೈವಶ ಮಾಡಿಕೊಳ್ಳದಿದ್ದರೆ ನನ್ನ ಹೆಸರು ಸರ್ದಾರ್ ಜಮೀನ್ದಾರ್ ಶ್ರೀಮಂತ್ ಪ್ರತಾಪನೇ ಅಲ್ಲ. ಚೆನ್ನ ಚೆನ್ನ ಅಲ್ರಿ ಧನ್ಯರ ಅಪ್ಪ ಬಂದನ್ರಿ ಅಪ್ಪ ತಡ್ರಿ ಬನ್ನಿ. ಆ ರುದ್ರನಿಗೆ ಕೊಟ್ಟ ಸಾಲ ವಸೂಲಿ ಮಾಡಿಕೊಂಡು ಬಂದೆಯಾ ಮಗನೇ? ವಸೂಲಿ ಮಾಡ್ಕೊಂಡು ಬರ್ಬೇಕಂತ ಹೋಗಿದ್ದೀನ್ರಿ. ಅವ್ರ ಮನ್ಯಾಗ ಅವ್ರವ್ವ ದುರ್ಗವ್ ಸತ್ತಿದ್ಲಪ್ಪ, ದುರ್ಗವ್ ಸತ್ತಿದ್ಲ. ಮತ್ತೆ ಆ ಬಂಡ ಬಡ್ಡಿ ಮಗ ಭೀಮನ ಸಾಲ? ಆ ಭೀಮನ ಸಾಲ ಲೆಕ್ಕ ಮಾಡಿಲ್ರಿ. ಲೆಕ್ಕ ಮಾಡ್ಬೇಕು ಅನ್ನೋಷ್ಟ್ರೊಳಗ ನಮ್ಮ ಹಳೆಯ ಲವ್ವರ್ ನಮ್ಮ ತಿಗಡಿ ತುಳ್ಸವ್ರಿ. ನನಗೆ ಮಾವ ಬವ್ವ ಕೊಡಸು, ನನ್ನ ತುರುಬಿಗೆ ಹೂವು ಕೊಡಸು, ಕೈ ತುಂಬ ಬಳಿ ಇಡ್ಸಂದ್ರಿ. ಅದನ್ನಷ್ಟ ಮುಗಿಸ್ಕೊಂಬರ್ ಹೊಡ್ದ ಹರಿಯದ ಹುಡುಗ್ಯಾರ್ರಿ. ಮಾವ ನನಗೆ ಗೋಬಿ ತಿನಿಸು, ನನ್ನ ಖಾರದ ಬಟಾಣಿ ತಿನಿಸು ಅಂದ್ರಿ. ಅದರ ಸಂಬಂಧ ಯಪ್ಪ ನಾ ಲೆಕ್ಕನ ಮಾಡಿಲ್ರಿ. ಅವನ ಲೆಕ್ಕ ಮಾಡಿ ನೋಡಿ ಹೇಳ್ತೇನ್ರಿ. ಲೇ ಹರಾಮ್ ಕೋರ್ ನನ್ನ ಮಗನೇ, ನಿಂದು ಬರ ಇದೇ ರಗಳಿ ಆಯಿತಲ್ಲ, ಎಷ್ಟಿದೆ ತೆಗೆದು ನೋಡಲೇ ಮಗನೇ. ಪ್ರತಾಪ್, ಏ ಪ್ರತಾಪ್. ಓಹೋ, ನನ್ನ ಸ್ನೇಹಿತ ಪ್ರದೀಪನೇ. ಬಾ ಪ್ರದೀಪ್, ಈಗ ಬಂದೆಯಾ? ಹಾ ಪ್ರತಾಪ್, ಈಗ ತಾನೇ ಬಂದೆ. ಅಂದ ಹಾಗೆ ನಿನ್ನ ಕಾಂಟ್ರಾಕ್ಟರ್ ಕೆಲಸ ಚೆನ್ನಾಗಿ ನಡೀತಿದೆ ತಾನೆ? ಇನ್ನೆಲ್ಲಿದೆ ಪ್ರತಾಪ ಕಾಂಟ್ರಾಕ್ಟರ್ ಕೆಲಸ? ಯಾಕೆ ಪ್ರದೀಪ್, ಏನಾಯ್ತು? ಕಡಿಯಾಗ ಉಸುಗಿಗೆ ಸರಿಯಾಗಿ ಸಿಮೆಂಟ್ ಹಾಕದೆ ಸಿಮೆಂಟಿನಲ್ಲಿ ಆಳು ಮನೆ ಕಲಬೆರಕೆ ಮಾಡಿ ಬಿಲ್ಡಿಂಗ್ ಕಟ್ಟಿಸುತ್ತೇನೆಂದು ಹೇಳಿ ಸುಳ್ಳು ಕೇಸ್ ಹೇಳಿ ನನ್ನ ಲೈಸೆನ್ಸ್ ಕಸಿದುಕೊಂಡು ನನ್ನನ್ನು ನಿರುದ್ಯೋಗನಾಗಿ ಮಾಡಿದರು ಪ್ರತಾಪ್, ನಿರುದ್ಯೋಗನಾಗಿ ಮಾಡಿದರು. ಹಾಗಾದರೆ ಮುಂದೆ ಏನು ಕೊಂಡು ಬೇಕಂದಿರುವೆ? ಎಲ್ಲಿಯಾದರೂ ಒಂದು ಉದ್ಯೋಗ ಹುಡುಕಿಕೊಂಡು ಬಂದೇನೆ. ಆದರೆ ಮಾತೆನ್ನುವಗೆ ಪ್ರತಾಪ್, ನೀನು ತಪ್ಪು ತಿಳಿಯುವುದಿಲ್ಲ ಅಂದರೆ ನನ್ನದೊಂದು ಮಾತು. ಅದೇನು ಹೇಳು ಪ್ರತಾಪ್? ನೋಡು ಪ್ರದೀಪ್, ಆ ದೇವರು ನನಗೆ ಸಾಕಷ್ಟು ಆಸ್ತಿಯನ್ನು ಕೊಟ್ಟಿದ್ದಾನೆ. ಮೇಲಾಗಿ ನನಗೆ ನನ್ನ ತಂಗಿಯನ್ನು ಬಿಟ್ಟು ಮತ್ತಾರೂ ಇಲ್ಲ. ನೀನು ಮಿತ್ರನಾಗದೆ ನನ್ನ ಒಡ ಹುಟ್ಟಿದ ಸಹೋದರನೆಂದು ತಿಳಿಯುತ್ತೇನೆ. ನನ್ನ ಆಸ್ತಿ ವ್ಯವಹಾರಗಳನ್ನು ನೋಡಿಕೊಂಡು ನನ್ನ ಮನೆಯಲ್ಲೇ ಇದ್ದು ಬಿಡು, ಏನಂತೀಯ? ಹಾ ಪ್ರತಾಪ್, ನಿನ್ನಿಷ್ಟದಂತೆ ಆಗಲಿ. ಕುರುಡನಿಗೆ ಕೊಂಡು ಕೊಡಬೇಕೆಂದರೆ ಬೇಡ ಎನ್ನುತ್ತಾನೆ ಆ ಕುರುಡ. ಬಂಜೆಗೆ ಮಕ್ಕಳಾದರೆ ಬೇಡ ಎನ್ನುತ್ತಾಳೆ ಆ ಬಂಜೆ. ರೋಗಿ ಬಯಸಿದ್ದು ಅದೇ, ಡಾಕ್ಟರ್ ಹೇಳಿದ್ದು ಅದೇ. ಪ್ರತಾಪ, ಇನ್ನು ಮುಂದೆ ನೋಡು ಈ ಸರ್ದಾರ ಪ್ರದೀಪನ ಕ್ರಾಂತಿಕಾರಿ ನಾಟಕ ಕುತಂತ್ರವನ್ನು. ಯಾಕೆ ಪ್ರದೀಪ್, ಏನೋ ಯೋಚನೆ ಮಾಡುತ್ತೀರಿ ಅಂತ ಕಾಣುತ್ತದೆ? ದೇವರಂತ ಸ್ನೇಹಿತ ಸಿಕ್ಕನೆಲೆಂದು ವಿಚಾರಿಸಿದೆ ಪ್ರತಾಪ್. ಹಾ ಚೆನ್ನ, ಆ ಅಡಿಗೆ ಬಟ್ಟೆ ರಂಗನನ್ನು ಹೇಳು, ನನ್ನ ಮಿತ್ರ ಪ್ರದೀಪ್ ಬಂದಿದ್ದಾನೆ, ಒಳ್ಳೊಳ್ಳೆ ಸ್ಪೆಷಲ್ ಅಡಿಗೆ ಮಾಡೆಂದು. ರಂಗಣ್ಣ
ನಮ್ಮ ಪ್ರದೀಪ್ ಸಾವುಕಾರ ಗೆಳೆಯರು ಬಂದವರು ಅವ್ರಿಗೆ ಒಟ್ಟು ಕುಡಿಯಾಕ ಒಂದು ಸ್ವಲ್ಪ ತಿನ್ನಾಕ ಒಟ್ಟು ಬಿಸಿ ಬಿಸಿ ಅಡುಗೆ ಮಾಡೋರಂಗ ನಾಟ್ ಅಡುಗೆ ಮಾಡ. ಆಯ್ತ್ರಿ ಅಪ್ಪ ಮಾಡ್ತೇನೆ. ಅಂದ ಹಾಗೆ ಚೆನ್ನ, ಮೊನ್ನೆ ಹೇಮಂತನ ಸಿಂಗಾದ ಹೊಲದಲ್ಲಿ ನಮ್ಮ ಬಂಡಿ ದನಕರುಗಳನ್ನು ಹಾಯಿಸಿಕೊಂಡು ಹೋದ ಬಗ್ಗೆ ಏನಂದ ಹಲಕಟ್ ಸೊಳೆ ಮಗ ಅರ್ಜುನ? ಛ ಛ ಛ ಛ ಛ ಅದ್ರ ಬಗ್ಗೆ ಸುದ್ದಿ ತೆಗಿಬೇಡ್ರಿ ಅಪ್ಪ. ನಾನು ಹೊಟ್ಯಾಗ ಹಸೆ ಖಾರ ಕಲಿಸ್ದಂಗೆ ಆಕತ್ರಿ ಅಪ್ಪ, ಹಸೆ ಖಾರ ಕಲಿಸ್ದಂಗೆ ಆಕತೆ. ಲೇ ಬದ್ಮಾಸ್ ನನ್ನ ಮಗನೇ, ಏನಂದ ಸೀದಾ ಬಗಳೇ? ನಿಮ್ಮ ಹಲಕಟ್ಟು ಸಾವುಕಾರನ ನಾ ಮೆಟ್ಟಿನ ಸರ ಹಾಕಿ ಊರು ತುಂಬ ಮೆರವಣಿಗೆ ಮಾಡಿ ಚಿಪ್ಪಾಡಗೆ ಹಾಕಿ ಸುಡ್ತಾನೆ ತಿಳಿಯನ್ರಿ ಅಪ್ಪ. ನಿಮ್ಮನ್ನ ಚಿಪ್ಪಾಡಗೆ ಹಾಕಿ ಸುಡ್ತಾನೆ ತಿಳಿಯನ. ಸುತ್ತ 110ಗಳಿಗೆ ಶ್ರೀಮಂತ ಹುಲಿ ಎನಿಸಿಕೊಂಡಿರುವ ನನಗೆ ಈ ರೀತಿ ಸೊಕ್ಕಿನಿಂದ ಮಾಡಿದನು ಆ ಲುಚ್ಚ. ಅಷ್ಟು ಅಂದಿಲ್ಲೋ ಯಪ್ಪ. ನಿಮ್ಮ ಸಾವುಕಾರ ರುಂಡ ತೆಗದ ಅಗಸಿ ಬಾಕ್ಲಿ ಕಟ್ತೀನಿ ತಿಳಿಯನ್ರಿ ಅಪ್ಪ. ಮಂಗ್ಯಾನ ಮಗ ಹಂಗ ಹೇಳ್ಯಾನ್ರಿ. ಏನು ಈ ಶ್ರೀಮಂತನ ಪ್ರತಾಪ ಹೆಸರು ಕೇಳಿದರೆ ಈ ಊರಿನ ಜನನೇ ಗಡಗಡನೆ ನಡುಗುತ್ತಿರುವಾಗ, ಈ ಊರಿನ ಜನ ನನ್ನ ಪಾದ ತೊಳೆದು ನೀರು ಕುಡಿತಿರುವಾಗ ನನಗೆ ಸಡ್ಡು ಹೊಡೆದು ಮಾತನಾಡಿದರೆ ಆ ಲುಚ್ಚ. ಅಷ್ಟು ಅಂದ್ ಬಿಟ್ಟಿಲ್ಲೋ ಯಪ್ಪ, ಅಷ್ಟು ಅಂದ್ ಬಿಟ್ಟಿಲ್ಲ. ಲೇ ಚಿಪ್ಪಾಡಿ ಸೊಳ ಮಗನ, ಲೇ ಮಣಿಮುರುಕ್ ಸೊಳ ಮಗನ, ಲೇ ಗಂಡ ಸತ್ ರಾಣ್ಯ ಮಣ್ಯಾರ ತಿನ್ನು ಹಲಕಾಡು ಸೊಳ ಮಗನ. ಇದನ್ನ ಅಷ್ಟ ಅಂದಿದ್ದು ಅಷ್ಟ ಅಲ್ಲದ, ನಿಮ್ಮ ಮನೆಗೆ ಬಂದು ನಿಮ್ಮಿಬ್ಬರನ್ನು ರುಂಡನ ಚಂಡ ಆಡ್ತೇನೆ ಅಂತ ಹೇಳೇನ್ರಿ ಅಪ್ಪ. ಮಂಗ್ಯನ ಮಗ ರುಂಡನ ಚಂಡ ಆಡ್ತೇನೆ ಅಂತ ಹೇಳೇನ. ಈ ಸಾಹಸ ಸಿಂಹನ ಮನೆಗೆ ಬಂದು ಮಾತನಾಡೋಷ್ಟು ಸಕ್ಕು ಬಂದಿದೆ ಆ ಬಡ ಬಿಕಾರಿಗೆ. ನಡಿಗಿಸ ಭದ್ರ ಗುಡು 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 ನಡಿಗಿಸ ಭದ್ರ ವೀರಭದ್ರ. ನಿನ್ನ ಮನೆ ತನಕ ಅಷ್ಟೇ ಆಗಲೇ ಸೋಕಿನಿಂದ ಮೆರೆಯುತ್ತಿರೋ ನಿಮ್ಮಂತ ಬಂಡರಿಗೆ ಈ ಮಾತನಾಡುತ್ತೇನೆ. ಲೇ ಅರ್ಜುನ, ಬರೀ ಅರ್ಜುನ ಅಷ್ಟೇ ಅಲ್ಲಲೇ, ನಿಮ್ಮಂತ ಕೊಪ್ಪಿದ ಶ್ರೀಮಂತರ ರುಂಡ ತೆಗೆಯಲು ತಾಯಿನಾಡಿನಲ್ಲಿ ಹುಟ್ಟಿ ಬಂದಿರುವೆ ಗಂಡದ ಗಂಡುಗಲಿ ಪುಂಡ ಅರ್ಜುನ. ಲೇ ನೀ ಗಂಡು ಗಲಿಯಾದರೇನು, ಪುಂಡ ಪುಡಾರಿಯಾದರೇನು? ಈ ಶ್ರೀಮಂತ ಪ್ರತಾಪನ ಹೆಸರು ಕೇಳಿದರೆ ಈ ಭಾಗದ MLA ಕೂಡ ಗಡಗಡನೆ ನನಗೆ ಬಾಯಿ ಬಿಡುತ್ತಿರುವಾಗ ನೀನ್ಯಾವಣಲೇ ಬಡಕುಣ್ಣಿ? ಸುಮ್ಮನೆ ಈ ಶ್ರೀಮಂತ ಪ್ರತಾಪ ಹೇಳಿದಂತೆ ಕೇಳಿದರೆ ಸರಿ, ಇರದಿದ್ದರೆ ನಿನ್ನ ದೇಹ ಉರುಳುವುದು ಈ ಶ್ರೀಮಂತನ ಕೈಯಲ್ಲಿ. ನೀನು ಕೇಳದಾಗೆ ಕೇಳಿ ಬಿದ್ದರಲ್ಲ, ನಾನೇನು ನಿಮ್ಮ ಮನಿ ಕಾಯು ನಾಯಲ್ಲ. ಈ ಅರ್ಜುನ್ಗೆ ಸ್ವಂತ ಬದುಕುದು ಗೊತ್ತಿನ, ನಿಮ್ಮಂತ ಶ್ರೀಮಂತರ ಕಾಲಡಿಯಲ್ಲಿ ಬಿದ್ದು ಒದ್ದಾಡುದು ಗೊತ್ತಿಲ್ಲ. ಒಂದು ವೇಳೆ ನಾನೇ ಸೂರ, ನಾನೇ ಧೀರ, ನಾ ಮಾಡಿದ್ದೆ ಆಟ ಹಿಡಿದಿದ್ದ ಚಲಂದ ಹಾರಾಡಿದರೆ ನಿನ್ನ ರುಂಡ ಚಂಡಾಡದ ಬಿಡಲ್ಲ ರಾಯಿ ಅರ್ಜುನ. ಪ್ರಾಣ ಅದು ಈ ಶ್ರೀಮಂತನ ಪ್ರಾಣ. ಲೇ ಅರ್ಜುನ, ನನ್ನ ಪ್ರಾಣ ತೆಗೆಯಲು ನನ್ನನ್ನೇನು ಮಳ್ಳು ಕುರಿ ಎಂದು ತಿಳಿದುಕೊಂಡಿರುವ ಆ ಮಗನೇ, ದಿನಾಲು ನಿನ್ನಂತ ಬಡ ಬಿಕಾರಿಗಳು ನನ್ನ ಬೂಟ್ ಪಾಲಿಸ್ ಮಾಡಿ ನಾ ಎತ್ತಿ ಹಾಕಿದ ಭಿಕ್ಷೆಯನ್ನು ಹೊಟ್ಟೆ ತುಂಬಿಸಿಕೊಂಡು ಕಾಲ ಕಳೆಯುತ್ತಿರುವಾಗ ನೀನೊಬ್ಬ ಬಡಕುಣಿ. ನನ್ನ ಪ್ರಾಣ ತೆಗೆಯಲು ನಿನಗೂ ಸಾಧ್ಯವಿಲ್ಲ, ಆ ನಿಮ್ಮಪ್ಪನಿಗೂ ಸಾಧ್ಯವಿಲ್ಲ. ಪ್ರತಾಪ, ಬಡವರ ಚಂಡು ಮುರಿದು ಬದುಕುತ್ತಿರುವ ನಿಮ್ಮಂತ ಶ್ರೀಮಂತರ ರುಂಡ ಕತ್ತರಿಸಲು ಹುಟ್ಟಿ ಬಂದಿವೆ ಈ ಭಾರತಾಂಬೆಯ ಉದರದಲ್ಲಿ. ಈ ಗಂಡು ಗಡುಲಿಯೊಂದಿಗೆ ಮತ್ತೆ ನೀನು ಹಾಗೆ ಹೀಗೆ ಎಂದು ಎಚ್ಚರ ತಪ್ಪಿ ಮಾತನಾಡಿದರೆ ನಿನ್ನ ಶ್ರೀಮಂತಕ್ಕೆ ತಕ್ಕ ಸವಲಾಕಿ ನಿನ್ನ ಅಟ್ಟಾಸನು ನಾ ಮೆಟ್ಟಿ ಮುರಿಯದೆ ಹೋದರೆ
ಸೂರ್ಯರ ಅಂಶದಲ್ಲಿ ದಿಲ್ಲಿ ಒಕ್ಕ ಪೋಂಡವಲಿಯಾಗ ಎಲ್ಲಿ ಹೊಕ್ಕ ಪುಂಡೌಲಿ ಲೇ ಅರ್ಜುನ, ಏಕೆ ಗಂಟಲು ಹರಿವಾಗಿ ಚೀರಾಡಿ ನರ ಕಿತ್ತುಕೊಳ್ಳುವೆ ಕತ್ತೆ? ನೀನು ನನಗೆದುರಾದರೆ ಕ್ಷಣದಲ್ಲೇ ನಿನ್ನ ಘಟ ಉರುಳಿಸಿ ನಿನ್ನ ಬಿಸಿ ರಕ್ತ ಕುಡಿದು ಬಿಡುವನು ಬಲು ಎತ್ತರಲೆ ಮಗನೇ. ಈ ಅರ್ಜುನ್ಗೆ ಎಚ್ಚರ ಹೇಳು ಹುಚ್ಚ ನಾಯಿ ನನ್ನ ಮಗನೇ. ನಿನ್ನಾಗೆ ಮತ್ತೊಬ್ಬರು ಸತ್ತಾಗಿ ಎತ್ತಿ ಹಾಕಿದ ಅಳಿಸಿದ ಹಣ್ಣು ತಿಂದು ಬಾಲ ಅಳ್ಳಾಡಿಸುವ ಏಡಿ ಅಲ್ಲ ಈ ಅರ್ಜುನ. ಈ ಅರ್ಜುನ್ ಒಮ್ಮೆ ರಂಗದಲ್ಲಿ ಕಾಲು ಕೆದರಿ ಹೊಡೆದು ನಿಂತರೆ ವಿಜಯದ ಬಾವುಟ ಆರಿಸಬೇಕು ಒಂದು, ನಿಮ್ಮಂತ ಶ್ರೀಮಂತ ಪುಣ್ಯಗಳ ಘಟ ಉರುಳಬೇಕು ಒಂದು. ಚಾ 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 ತಮ್ಮ, ಸ್ವಲ್ಪ ಮಾತಿನ ಸಲುವಾಗಿ ಯಾಕೆ ಗುದ್ದಾಡಿ ಗೂದಿ ಹಾಸ್ಕೊಂತಿಲ್ಲ ಅಪ್ಪ? ಯಾಕೆ ಗುದ್ದಾಡಿ ಗೂದಿ ಹಾಸ್ಕೊಂತಿ? ನಮ್ಮ ದನಿಯಾರ ತಂಟೆಗೆ ಬರಬಾರ್ಲಿ, ಸುಮ್ಮನೆ ಹೊರಟು ಹೋಗಲಿ. ತಗೊಳ್ ಸಳ ಮಗನ ಸುಮ್ಮ ಹೊರಟು ಹೋಗ. ಮಂಗ್ಯಾನ್ ಮೋತಿ ನನ್ನ ಮಗನೇ, ತಲೆ ಹಿಡ್ಕ ಕೆಲಸ ಮಾಡಿ ಕಂಡ ಕಂಡ ಬಡ ಹೆಣ್ಣು ಮಕ್ಕಳ ತಾಳಿ ಹರಿಸುವ ನೀನು ನನಗೆ ಬುದ್ಧಿ ಹೇಳುವೆ ಹಲಕಟ್ಟು ಸೋಳೆ ಮಗನೇ. ನೋಡು ಪ್ರತಾಪ್, ಅಂದು ಹೊಲದಲ್ಲಿ ನಮ್ಮ ಹೊಲದಲ್ಲಿ ದನ ಕರಗಳನ್ನು ಆಯಿಸಿದ್ದು ಎಂದು ತಪ್ಪಾಯ್ತು ಎಂದು ಕೇಳ್ಕೊ. ಇರದಿದ್ದರೆ ನಿನ್ನ ಅಡ್ಡಾಗಿ ಕತ್ತರಿಸಿ ಬಿಡುತ್ತೇನೆ, ಬಲು ಎಚ್ಚರ. ಲೇ ತುತ್ತು ಕೂಳಿಗೆ ಗತಿ ಇಲ್ಲದ ಬಡ ಬಿಕಾರಿ, ಒಳ್ಳೆಯ ಮಾತಿನಿಂದ ಹೇಳ್ತೇನೆ, ಇಲ್ಲಿಂದ ಹೊರಟು ಹೋಗು. ಇರದಿದ್ದರೆ ಈ ಕಲ್ಲಿನ ಕೋಟೆಯ ಗರುಡು ಕಂಬಕ್ಕೆ ನಿನ್ನನ್ನು ಕಟ್ಟಿ ಮೈ ಚರ್ಮ ಸುಲಿಯಬೇಕಾಗುತ್ತದೆ, ಬಲು ಎಚ್ಚರ. ಲೇ ಸೌಕರ, ಚರ್ಮವನ್ನು ಸುಲಿಯಲು ನಾನೇನು ಸತ್ತು ಕೋಳಿ ಎಂದುಕೊಂಡಿ ಆ ಮಗನೇ? ಕಟ್ಟಿ ಬಡಿತೆಂದು ಹೇಳುವಪ್ಪ ನೀನೊಬ್ಬ ಶಾಂಡ ಗಂಡಸು. ಈ ಅರ್ಜುನ ಒಮ್ಮೆ ಬೆಂಕಿ ಸೇಡಿನ ಕೆರೆನೊಳು ಬಿಟ್ಟರೆ ಸಾಕು, ಸುಟ್ಟು ಭಸ್ಮವೇ. ನೀನು ಬಲ ಎಚ್ಚರ ಎಚ್ಚರ. ನನಗೆ ಎಚ್ಚರ ಹೇಳುವ ಹುಚ್ಚು ಕತ್ತಿ. ಈ ಶ್ರೀಮಂತ ಪ್ರತಾಪ ಚಿಟಿಕೆ ಹೊಡೆದರೆ ಸಾಕು, ನಿನ್ನ ಹೆಣ ಪಾತಾಳಕ್ಕೆ ಹೋಗುವುದು ಖಂಡಿತ. ಪಾತಾಳಕ್ಕೆ ಕಳಿಸಲು ನಾನೇನು ಹಾಲು ಕುಡಿಯೋ ಸುಗೂಸಲ್ಲದೆ ಈ ಅರ್ಜುನ ತೋಡಿನಲ್ಲಿ ಶಕ್ತಿ ಇರುವವರೆಗೂ ನಿಮ್ಮಂತ ಮದವೇರಿದ ಕೋಣಗಳು ಸಾವಿರಾರು ಬಂದರು, ಅದಕ್ಕೆ ಎಂದಿಗೂ ಎದರಲಾರದು ಈ ಅರ್ಜುನನ ಗಂಡೆದೆ ಗಂಡೆದೆ. ಲೇ ಅರ್ಜುನ, ಸಿಕ್ಕವ್ರೆ ಸಿಕ್ಕಂತೆ ಮಗಳೇ. ಈ ಸೋಲಿಲ್ಲದ ಸರ್ದಾರರಿಗೆ ನೀ ಎದುರಾದರೆ ನಿನ್ನ ಪಿಸ್ತೂಲಿಂದ ನಿನ್ನ ಗುಂಡಿಗೆ ಸೀಳು ಬಿಡುವ ಮಗನ, ಎಚ್ಚರ. ಲೇ ಪ್ರದ್ಯಾ ಪ್ರದ್ಯಾ ಪ್ರದ್ಯಾ, ಬಡವ ಬಡವ ಎಂದು ಮತ್ತೆ ಮರಳಿ ಕೂಗಿದರೆ ನಿನ್ನ ಕೈಕಾಲನ್ನು ಕತ್ತರಿಸಿ ನಿನ್ನ ರುಂಡ ತಂದು ನನ್ನ ಅಣ್ಣನ ಹೇಮಂತ ಪಾದದಲ್ಲಿ ಇಟ್ಟು ಬಿಡು ಮಗನೇ, ನೀನು ಬಲು ಎಚ್ಚರ. ಅಲ್ಲೋ ತಮ್ಮ ಅರ್ಜುನ, ಯಾಕೆ ಮಾತ್ಗೊಮ್ಮೆ ಕೊಡ್ಲಿ ತೋರಿಸಲಿ ಅಪ್ಪ ಮಂಗ್ಯಾನ ಮಗನ? ಆ ಕೊಡ್ಲಿ ನೋಡಿದ್ರೆ ನಮ್ಗೆ ಹೆದರಿಕೆ ಬರಾಕತ್ತೈತಿ. ನಮ್ಮ ದನಿಯಾರನ್ನ ಎದ್ರಕೊಂಡು ಬಡಿಸ್ಕೊಂಡು ಹೊಡೆಸ್ಕೊಂಡು ಸಾಯ್ಬೇಡ. ಸ್ವಲ್ಪ ಮಾತಿನ ಸಲುವಾಗಿ ಯಾಕೆ ಗುದ್ದಾಡಿ ಗೂದಿ ಹಾಸ್ಕೊಂತಿ? ನಮ್ಮ ದನಿಯಾರು ಹೇಳ್ದಂಗೆ ಕೇಳ್ಬಿಡ್ಲಿ ಅಪ್ಪ, ನಿನಗೆ ಒಳ್ಳೇದಾಕತ್ಲಿ ಒಳ್ಳೇದಾಕತ್ತೆ. ಕಂತ್ರಿ ನನ್ನ ಮಗನೇ ಛತ್ರಿ, ಇದು ನನಗೂ ಹಾಗೂ ಶ್ರೀಮಂತನಿಗೂ ಸಂಬಂಧಪಟ್ಟ ವಿಷಯ. ಮಧ್ಯದಲ್ಲಿ ಇದರಲ್ಲಿ ಭಾಗವಹಿಸಿದರೆ ಮೊದಲು ನಿನ್ನ ರುಂಡ ತೆಗಿಬೇಕಾಗುತ್ತದೆ, ಬಲು ಎಚ್ಚರ. ಲೇ ಅರ್ಜುನ, ವಿನಾಕಾರಣ ಈ ಶ್ರೀಮಂತ ಸಿಂಹಕ್ಕೆ ಎದುರಾಗಿ ನೆಗೆದು ಬಿದ್ದು ಸಾಯಬೇಡ. ಸುಮ್ಮನೆ ನಾ ಹೇಳಿದಂತೆ ಕೇಳಿ ಇನ್ನು ಮುಂದೆ ಈ ಕುಸ್ತಿ ಆಡೋದನ್ನು ನಿಲ್ಲಿಸಿ ಆ ನಿಮ್ಮ ಅಣ್ಣನ ಹತ್ತಿರುವ ದೇವಸ್ಥಾನದ ಒಡವೆಗಳನ್ನು ನನಗೆ ಕೊಟ್ಟು ಬಿಡು. ನೀನು ಏನು ಕೇಳುತ್ತಿ ಕೇಳು, ಕೊಟ್ಟು ಬಿಡುತ್ತೇನೆ. ಆಯ್ತು ಶ್ರೀಮಂತರೇ, ನಾ ಕುಸ್ತಿ ಆಡೋದು ನಿಲ್ಲಿಸಿ ದೇವಸ್ಥಾನದ ಒಡೆಗಳನ್ನು ಕೊಡುತ್ತೇನೆ. ಆದರೆ ನಾನು ಕೇಳಿದ್ದನ್ನು ನೀವು ಕೊಡುವಿರಾ? ಓ ಎಸ್,
ಏನು ಬೇಕಾದರೂ ಕೇಳು, ನಿನ್ನ ಮುಖದ ಮೇಲೆ ಬಿಸಾಡಿ ಬಿಡುತ್ತೇನೆ. ಹಾಗಾದರೆ ನನಗೆ ನಿನ್ನ ತಂಗಿ ಬೇಕು, ಕೊಟ್ಟು ಬಿಡು. ಲೇ ಅರ್ಜುನ! ಮುಚ್ಚು ಬಾಯ್. ನಾ ಕುಸ್ತಿ ಆಡುದು ನಿಲ್ಲಿಸಿ ನಿನಗೆ ದೇವಸ್ಥಾನದ ಒಡೆಗಳನ್ನು ಕೊಡಬೇಕಾ ಸಾವುಕಾರ? ನೀವು ಶ್ರೀಮಂತ ಎಂದ ತಕ್ಷಣ ನಮ್ಮಂತ ಕಡು ಬಡವರ ಮೇಲೆ ದಬ್ಬಾಳಿಕೆ ದೌರ್ಜನ್ಯ ಮಾಡಬೇಕೆಂದು ತಿಳಿದುಕೊಂಡೆ ಆ ಸಾವುಕಾರ. ಅದು ನಿನ್ನ ಮೂರ್ಖತನ. ನಾವು ನಮ್ಮಂತ ಬಡವರು ಬೆವರಿಸಿ ಸುರಿಸಿ ದುಡಿಯುತ್ತಿರದಿಂದಲೇ ನೀವು ಶ್ರೀಮಂತರಾಗಿದ್ದು ಮಾಡಿ ಮೇಲೆ ಮಣಿ ಕಟ್ಟಿಸಿಕೊಂಡಿದ್ದು ಇದನ್ನು ತಿಳಿದುಕೊಳ್ಳೆ ಪದ್ಮ ಸಾವುಕಾರ. ಅಣ್ಣ, ಏನಿದು ನಿನ್ನ ಹೇಳಿತನ? ಯಾಕಶ್ಚಿತ್ತೊಬ್ಬ ಬಡ ಬಿಕಾರಿ ಕೈಯಿಂದ ಇಂಥ ಸೊಕ್ಕಿನ ಮಾತುಗಳನ್ನು ಅನ್ನಿಸ್ಕೊಳ್ಳುವುದ? ಕಟ್ಟವ್ ನನ್ನ ಕಂಬಕ್ಕೆ, ತೆಗೆದುಕೋ ನಮ್ಮಪ್ಪನ ವೀರ ಗತ್ತೆಯನ್ನು, ಕತ್ತರಿಸಿ ಹಾಕು ಇವನ ದೇಹವನ್ನ. ಶಬಾಷ್ ಶಬಾಷ್. ನೀನು ಈ ಶ್ರೀಮಂತನ ತಂಗಿಯಾಗಿ ಹುಟ್ಟಿದ್ದಕ್ಕೂ ಸಾರ್ಥಕವಾಯಿತು. ತಪ್ಪು ದಾರಿ ಹಿಡಿದು ನಡೆಯುತ್ತಿರುವ ನಿಮ್ಮನಿಗೆ ಬುದ್ಧಿ ಹೇಳುವುದನ್ನು ಬಿಟ್ಟು, ಅಣ್ಣ ಕಟ್ಟಿ ನನ್ನ ಕಂಬಕ್ಕೆ, ತೆಗೆದುಕೋ ನಮ್ಮ ಅಪ್ಪನ ವೀರಗತ್ಯನು, ಕತ್ತರಿಸು ಎಂದು ಹೇಳುವ ಒಂದು ಹೆಣ್ಣ ತೂ ಡಿಂಗರ ಬಿಲಿ. ಯವ್ವ ಕೈತವ, ಈಗ ಮೊದಲು ಬೆಂಕಿ ಎತ್ತಿ ದಗ್ಗದಾಗ ಗುರಿಯಾಕತ್ತೋ ಯವ್ವ, ದಗ್ಗದಾಗ ಗುರಿಯಾಕತ್ತೈತಿ. ಇದ್ರಾಗ ಮತ್ತಟ ತುಪ್ಪ ಚೆಲ್ಬೇಡ್ರಿ ಯವ್ವ, ತುಪ್ಪ ಚೆಲ್ಬೇಡ್ರಿ. ಇಲ್ಲ ಜನಪ್ಪ, ಇಂಥ ಸೊಕ್ಕಿನ ಬಡ ಬಿಕಾರಿಗಳನ್ನು ಸುಮ್ಮನೆ ಬಿಡಬಾರದು. ಇಂಥವರ ಮೈಚೆಮ್ಮ ಸಿಳಿದು ನನ್ನ ಪಾದರಾಕ್ಷನಾಗಿ ಮಾಡಿಕೊಂಡಾಗಲೇ ಈ ಕವಿತಾಳ ಮನಸ್ಸಿಗೆ ಶಾಂತಿ. ಜಂಬದ ಕೊಳೆ, ನಿನ್ನಂತ ಕೋಪಿದ ಹೆಣ್ಣುಗಳಿಗೆ ತಕ್ಕ ಪಾಠ ಕಲಿಸದಾಗಲೇ ಈ ಅರ್ಜುನನಿಗೆ ಮನಸ್ಸಿಗೆ ಶಾಂತಿ. ಬಿ ಕೇರ್ಫುಲ್. ಸೊಕ್ಕಿನ ಕುಣ್ಣಿ, ಅರ್ಬಟದ ಹುಲಿಯಾಗಿ ಇಡೀ ದಿಲ್ಲಿಯನ್ನೇ ಆಳಬೇಕೆಂದು ಹೊರಟಿರುವ ಈ ಪ್ರತಾಪ ಪ್ರದೀಪನಿಗೆ ನೀ ಸಿಕ್ಕಂತೆ ಮಾತನಾಡಿದರೆ ನಿನ್ನನ್ನು ಒದ್ದು ಆ ದೇವಸ್ಥಾನದ ಒಡೆಗಳನ್ನು ತೆಗೆದುಕೊಳ್ಳದೆ ಬಿಡುವುದಿಲ್ಲ ಈ ಶ್ರೀಮಂತ ಪ್ರತಾಪ. ಅರ್ಜುನ, ಹೆಜ್ಜೆ ಹೆಜ್ಜೆಗೂ ನಾವು ಮಾಡುತ್ತಿರೋ ಕಾರ್ಯಕ್ಕೆ ನೀಡ ಬಂದು ಎದುರಾಗಿ ಈ ನಿಮ್ಮ ಪುಂಡಾಟಿಕೆ ತೋರಿಸಿದರೆ ಈಗಲೇ ನಿನ್ನ ಕಣ್ಣುಗಳನ್ನು ಕೆತ್ತು ಜೀವಂತನ ಸುಟ್ಟು ನಿನ್ನ ಮೂಳೆಗಳನ್ನು ಪಾದದಲ್ಲಿಟ್ಟೇನು. ಬಲು ಎಚ್ಚರದಿಂದ ಮಗಳಲ್ಲಿ ಬಡವ. ಮುಚ್ಚು ಬಾ ಹೇಡಿಗಳೇ. ನೋಡು ಪ್ರತಾಪ, ಕೈಯಲ್ಲಿ ಕೊಟ್ಟಿದೆ ಅಂತ ತಿಳಿದು ಇದೇ ರೀತಿ ಸೊಕ್ಕಿನಿಂದ ಹಾರಾಡಿ ಹೋದ್ರೆ ಮುಂದೊಂದು ದಿನ ನಿನ್ನ ಕೊಬ್ಬು ಇಳಿಸದೆ ಬಿಡುವುದಿಲ್ಲ. ಜೋಕೆ. ಮುಚ್ಚು ಬಾ ಹೇಡಿಗಳೇ. ನೋಡು ಪ್ರತಾಪ, ಅಂದು ಹೊಲದಲ್ಲಿ ನಮ್ಮಣ್ಣನಿಗೆ ಮಾತನಾಡಿದ್ದನ್ನು ನೆನೆಸಿಕೊಂಡರೆ ನಿನ್ನನ್ನು ಜೀವಂತವಾಗಿ ಸುಟ್ಟರು ನನ್ನ ಸಿಟ್ಟು ಅಡುಗುವುದಿಲ್ಲ. ಅದನ್ನೆಲ್ಲ ನೀ ತಿಳಿಯದೆ ಹತ್ತೂರಿನ ಒಡೆಯೊಂದು ಮತ್ತೆ ಮತ್ತೆ ದೇವಸ್ಥಾನದ ಒಡೆಗಳು ಕೊಡುವೆನೆಂದು ಬೊಗಳಿದರೆ ನಿಮ್ಮೊಬ್ಬೊಬ್ಬರನ್ನು ರುಂಡ ತೆಗೆದು ಊರು ಹನುಮಂತರ ಗುಡು ದೀಪದ ಕಂಬಕ್ಕೆ ಕಟ್ಟಿ ಬಿಡು ಮಕ್ಕಳ. ಬಲು ಎಚ್ಚರ. ಇನ್ನು ನಿನ್ನ ಸ್ನೇಹಿತನಿಗೆ ಹೇಳು, ನಮ್ಮ ಆಸ್ತಿ ಕಸಿದುಕೊಳ್ಳುತ್ತೇನೆ ಎಂದು ನಮ್ಮ ಹೊಲದ ಕಡೆ ಹೊರಿ ನೋಡಿದರೆ ನಿಮ್ಮ ರುಂಡ ತೆಗಿಬೇಕಾಗುತ್ತದೆ. ಬಲು ಎಚ್ಚರ. ಲೇ ಅರ್ಜುನ, ಇದೇ ರೀತಿ ಗಂಟ್ಲು ಹರಿಯುವಾಗ ಚೀರಾಡಿದ್ದೇ ನಿಜವಾದ್ರೆ ನಿನ್ನನ್ನು ಚಾಟಿಯಿಂದ ಮಾತಾಡಿಸಬೇಕಾದಿತ್ತು. ಬಲು ಎಚ್ಚರ. ಬೆಂಕದ ಎಣ್ಣೆ. ಶ್ರೀಮಂತ ಎಂದ ತಕ್ಷಣ ಬಾಯಿಗೆ ಬಂದಂತೆ ಮಾತನಾಡಿದರೆ ಬಾಯಿಗೆ ಗುದ್ದಿ ಹಲ್ಲುಗಳನ್ನು ಉಚ್ಚಿ ಬಿಡುವ. ಬಲು ಜಾಗ್ರತೆ. ಲೇ ಪ್ರತ್ಯಪ್ರದಿಯ ಜನ, ಇನ್ನು ಮುಂದೆ ಸೂರ್ಯ ಚಂದ್ರ ಇರುವವರೆಗೂ ನಮ್ಮ
ಮನೆತನದ ಬಗ್ಗೆ ಆಗಲಿ ನಮ್ಮಣ್ಣನ ಬಗ್ಗೆ ಆಗಲಿ ಒಂದೇ ಒಂದು ಕೆಟ್ಟ ನೀವು ನುಡಿದಿದ್ದೇ ಆದರೆ ನಿಮ್ಮೊಬ್ಬೊಬ್ಬರನ್ನು ಗಂಟಲು ಹರಿದು ರಕ್ತ ಕುಡಿಯದಿದ್ದರೆ ನನ್ನ ಹೆಸರು ಅರ್ಜುನನೇ ಅಲ್ಲ. ನೆನಪಿರ್ಲಿ ಮಕ್ಕಳು, ಬರುತ್ತೇನೆ. ಸೂರ್ಯನಿಗೊಂದು ಕಾಲ ಸೂರ್ಯನಿಗೊಂದು ಕಾಲ ಸುಳ್ಳಿಗೂ ಒಂದು ಕಾಲ. ಅಣ್ಣ, ನೀನವನನ್ನ ಸುಮ್ಮನೆ ಬಿಡಬಾರ್ದಾಗಿತ್ತು. ಅವನ ಜೀವಂತ ಸುಟ್ಟು ಅವನ ಬೂದಿಯನ್ನ ನನ್ನ ಹಣೆಗೆ ಹಚ್ಚಬೇಕಾಗಿತ್ತು ಅಣ್ಣ. ತಂಗಿ ಕವಿತಾ, ನಾನೇಕೆ ಅವನನ್ನು ಸುಮ್ಮನೆ ಬಿಟ್ಟೆ ಗೊತ್ತಾ? ನಿನಗೆ ತಿಳಿಯೋದಿಲ್ಲ. ನೀನು ಕಾಲೇಜಿಗೆ ಹೋಗಿಬಿಡು. ಸರಿ ಅಣ್ಣ, ನಾನಿನ್ನು ಬರ್ತೀನಿ. ಪ್ರದೀಪ್, ಹೇಳು ಪ್ರತಾಪ್. ನೀನು ಮತ್ತು ಚೆನ್ನ ಇಬ್ಬರು ಸೇರಿ ನಮ್ಮ ಮಿಲ್ಲಿನ ವ್ಯವಹಾರಗಳನ್ನು ನೋಡಿಕೊಂಡು ನಮ್ಮ ಕಳ್ಳತನದ ಸ್ಮಗ್ಲಿಂಗ್ ಮಾಲನ್ನು ಲಾರಿಗೆ ತುಂಬಿಸಿ ಇಂದೇ ರಾತ್ರಿ ಬಾಂಬೆಗೆ ಪಾರ್ಸಲ್ ಮಾಡಿ. ನಾನೊಂದು ಕೆಲಸ ಇದೆ, ಲಂಡನ್ಗೆ ಹೋಗಿ ಬರುತ್ತೇನೆ. ಆಯ್ತು ಪ್ರತಾಪ್, ಹಾಗೆ ಮಾಡುತ್ತೇನೆ. ಹೃದಯ ಬೇಗ ಹೃದಯೊತ್ತ ಬೇಗ ತಗೊಳ್ಳಿ ತಗೊಳ್ಳಿ. ಪ್ರತಾಪ, ಇಂದು ರಾತ್ರಿ ನೀನು ಕಳ್ಳತನ ಮಾಡಿ ಕಳಿಸುತ್ತಿರುವ ಆ ಸ್ಮರ್ಲಿಂಗ್ ಲಾರಿಗಳನ್ನು ಹಿಡಿದು ಅದರಲ್ಲಿರುವ ದವಸ ಧಾನ್ಯಗಳನ್ನು ಬಡಬಗ್ಗರಿಗೆ ಹಂಚಿ ಅರ್ಭಟದ ಹುಲಿಯಂತೆ ಮುಂದೆ ಸಾಗುತ್ತಿರುವ ನಿನ್ನ ಪಾಲಿಗೆ ಸೇಡಿಟ್ಟ ಸಿಂಹವಾಗಿ ಬಂದ ನಿನ್ನ ಸೊಕ್ಕ ನಡಗಿಸಿ ಬಡವರ ರಕ್ತ ಕುಡಿದು ಕೊಬ್ಬಿ ನಿಂತಿರುವ ನಿನ್ನ ದೇಹವನ್ನು ಕೊಚ್ಚಿ ಹಾಕಿ ನನ್ನ ತಂದೆ ತಾಯಿ ತಮ್ಮಂದಿರನ್ನು ಕೊಲೆ ಮಾಡಿದ ವ್ಯಕ್ತಿ ಯಾರೆಂದು ಪತ್ತೆ ಹಚ್ಚಿ ಅವರನ್ನು ಹುಚ್ಚು ನಾಯಿ ತರ ದರ ಎಳೆದುಕೊಂಡು ಬಂದು ಅವರ ರುಂಡವನ್ನು ಕತ್ತರಿಸದಿದ್ದರೆ ಟೈಗರ್ ಕರ್ನಾ ನಹಿ. ಏ ಮಿಸ್ಟರ್, ಎದುರಿಗೆ ಈ ಶ್ರೀಮಂತ ಕುಮಾರಿ ಬರೋದು ಕಣ್ಣಿಗೆ ಕಾಣಿಸೋದಿಲ್ಲವೇನು? ದಾರಿ ಬಿಟ್ಟು ನಿಲ್ಲೋ ರಸ್ಕಲ್. ಏಯ್, ನೀನು ಶ್ರೀಮಂತ ಕುಮಾರಿ ಆದ್ರೇನು, ಲಂಡನ್ನಿನ ಮಹಾರಾಣಿ ಆದ್ರೇನು, ಈ ಟೈಗರ್ ಕರ್ಣನಿಗೆ ದಾರಿ ಬಿಡು ಅಂದೇಳು ಯಾರು ನೀನು? ನಾನ್ಯಾರು ಗೊತ್ತಾ? ಇಡೀ ದಿಲ್ಲಿ ಅಂಡರ್ ವರ್ಲ್ಡ್ ಅನ್ನೇ ಕೇವಲ ಬೆರಳಲ್ಲಿ ಆಟ ಆಡಿಸುತ್ತಿರುವ ಈ ಊರ ಹುಲಿ ಶ್ರೀಮಂತನ ತಂಗಿ ನಾನು. ಶ್ರೀಮಂತ ಕುಮಾರಿ, ನೀನು ಶ್ರೀಮಂತ ಕುಮಾರಿ ಆದ್ರೇನು, ಲಂಡನ್ನಿನ ಮಹಾರಾಣಿ ಆದ್ರೇನು, MLA ಮಗಳಾದ್ರೇನು, ತುಮಾರ್ ನಾಮ್ ಕ್ಯಾ ಬೋಲೋ? ಮೇರಾ ನಾಮ್ ಕವಿತಾ. ವಾಹ್ ವಾಹ್ ರೇ ವಾಹ್, ಸ್ವೀಟ್
नेम तू नहीं जानते मेरा नाम अंडमान एंड निकोबार आउट ऑफ कंट्री रೌಡಿ ಜಾಮ್ ಟೈಗರ್ ಕರ್ಣ. ಏಯ್! ನೀನು ಕರ್ಣನಾದರೇನು ಕರೋಡಪತಿ ಆದ್ರೇನು ಈ ಕವಿತಲನ್ನ ಕೆನಕಬೇಡ, ಸುಮ್ಮನೆ ದಾರಿ ಬಿಡು. ಎಣ್ಣೆ ನಿಲ್ಲು. ಇಡೀ ದಿಲ್ಲಿಗೆ ಡಾನ್ ಎಣಿಸಿಕೊಂಡಿರುವ ಈ ಟೈಗರ್ ಕರ್ಣನಿಗೆ ದಾರಿ ಬಿಡು ಎಂದಳು ಯಾರು ನೀನು? ನೋಡು ಕರ್ಣ, ನೀನ್ ಇದೇ ರೀತಿ ಚುಡಾಯಿಸಿದ್ದೆ ನಿಜವಾದ್ರೆ ನಮ್ಮ ಅಣ್ಣನಿಗೆ ಹೇಳಿ ನಿನಗೆ ಸೊಕ್ಕಿಗೆ ತಕ್ಕ ಬುದ್ಧಿ ಕಲಿಸಬೇಕಾದಿತ್ತು. ಬಲು ಎಚ್ಚರ. ಎಚ್ಚರ! ಇಂಥ ದಟ್ಟವಾದ ಕಾಡಿನಲ್ಲಿ ಸಿಕ್ಕು ಒಂಟಿಯಾಗಿ ಬಾಯಿಗೆ ಬಂದಂತೆ ಜಂಬದಿಂದ ಬೊಗಳುತ್ತಿರುವ ನಿನ್ನಂತ ಹೆಣ್ಣಿಗೆ ಬುದ್ಧಿ ಕಲಿಸದಿದ್ದರೆ ಏಡಿ ಅನ್ನುತ್ತಾರೆ ಈ ಕರ್ಣನಿಗೆ ಈ ಸಮಾಜದ ಜನ. ನರ ರಾಕ್ಷಸ, ಒಳ್ಳೆ ಮಾತಿಂದ ಇಲ್ಲಿಂದ ಹೊರಟು ಹೋದರೆ ಸರಿ, ಇಲ್ಲ ಅಂದ್ರೆ ಇದೇ ಪಿಸ್ತಲಿಂದ ನಾನು ಮಾತಾಡಿಸಬೇಕಾದಿತ್ತು. ಹುಷಾರ್. ಎಣ್ಣೆ ಸತ್ತರು ಮೀಸೆ ಬರುವವನಿಗೆ ಇಟ್ಟು ಸೊಕ್ಕಿರಬೇಕಾದ್ರೆ ಬೇಡ ಬೇಡವೆಂದರೆ ಮತ್ತೆ ಮತ್ತೆ ಈ ಪುರುಷನಿಗೆ ಸೊಕ್ಕು ಮೀಸೆ ಬರುವುದಿರುವ ನನಗೆ ಎಷ್ಟಿರಬೇಕು? ಅದೇ ತರ ನಾನು ಹೇಳಿದಾಗ ನನ್ನ ಗಲ್ಲಕ್ಕೆ ಮುಚ್ಚಿಟ್ಟರೆ ಸರಿ, ಇರದಿದ್ದರೆ ನಿನ್ನನ್ನು ಹುಟ್ಟಿಲ್ಲ ಎನಿಸ್ಬಿಟ್ಟೇನೋ. ಏನು ಮುತ್ತ? ಅದು ನಿನಗೆ? ಏಯ್, ಕಂಡ ಕಂಡ ಪಟ್ಟ ಹುಡುಗರಿಗೆ ಮುತ್ತು ಕೊಡೋದಕ್ಕೆ ನಾನೇನು ವೇಷ ಬೀದಿ ಹೆಣ್ಣಲ್ಲ, ಮಾನವಂತರ ಮನೆ ಮಗಳು, ಮರ್ಯಾದಸನ ತಂಗಿ, ಮೇಲಾಗಿ ನಾನೊಬ್ಬಳು ಕಾಲೇಜ್ ಸ್ಟೂಡೆಂಟ್. ಕಾಲೇಜ್ ಸ್ಟೂಡೆಂಟ್ ನೋಡು ಕವಿತಾ, ನಿನ್ನಂತ ಕಾಲೇಜ ಹುಡುಗಿಯರ ಸೋಗನ್ನು ಕಾಲೇಜಿಗೆ ಹೋಗುತ್ತಾನಂತ ಸುಳ್ಳು ಹೇಳಿ ಮಿಂಡನೊಂದಿಗೆ ಬಸ್ ಸ್ಟ್ಯಾಂಡ್ ನಲ್ಲಿ ತಿರುಗಾಡಿ ಬರುವ ಮಂಗ ಹೆಣ್ಣು ಮಕ್ಕಳು ಇಟ್ಟಲ್ಲ ನಿನ್ನ ಕಾಲೇಜು ಯುಗದಲ್ಲಿ. ಬಸ್ ನಲ್ಲಿ ಹೋಗುವಾಗ ಕಂಡಕ್ಟರ್ಗೆ ಲೈನ್ ಹೊಡೆದು ಅವನ ಕ್ಯಾಶ್ ಬ್ಯಾಗ್ ಅನ್ನೇ ಖಾಲಿ ಮಾಡಿ ಫರಾರಿ ಆದ ಪ್ಯಾಸನ್ ಹುಡುಗಿಯರ ಇಟ್ಟಲ್ಲ ನಿನ್ನ ಸಮಾಜದಲ್ಲಿ. ಗಂಡನನ್ನು ಕೆಲಸಕ್ಕೆ ಕಳಿಸಿ ಮಿಂಡನನ್ನು ಮನೆಯಲ್ಲಿ ಕರೆದುಕೊಂಡು ಮಜಾ ಮಾಡುವ ಬಂಡ ರಂಡಿರಿಟ್ಟಿಲ್ಲ ನಿನ್ನ ಕಲಿಯುಗದಲ್ಲಿ. ಅರ್ಧ ಮುರ್ಧ ಬಟ್ಟೆ ತೊಟ್ಟು ನಮ್ಮಂತ ಹುಡುಗರನ್ನು ಕಾಮಕ್ಕ ಎಳೆಯುವ ಬಂಡ ಹುಡುಗಿಯರೆಷ್ಟಿಲ್ಲ ನಿನ್ನ ಸಮಾಜದಲ್ಲಿ. ಇದ್ದೂರಿನಲ್ಲಿ ಶಾಲೆ ಕಲಿಯಲು ತೊಂದರೆ ಆಗುತ್ತದೆಂದು ಹೇಳಿ ಸಿಟಿಯಲ್ಲಿ ಮಿಂಡನೊಂದಿಗೆ ಮಜಾ ಮಾಡಿ ಹೊಟ್ಟೆ ಉಬ್ಬಿಸಿಕೊಂಡು ಬರುವ ಬಂಡ ರಂಡಿರೆಷ್ಟಿಲ್ಲ ನಿನ್ನ ಸಮಾಜದಲ್ಲಿ. ತಾಳಿ ಇಲ್ಲದೆ ಹೊರಸು ಹತ್ತಲು ಸಿದ್ಧರಾದ ಹೊಲಸು ಹೆಣ್ಣು ಮಕ್ಕಳಿಟ್ಟಲ್ಲ ನಿನ್ನ 21ನೇ ಶತಮಾನದಲ್ಲಿ. ಸಾಕ ಇನ್ನು ಬೇಕಾ ನಿನ್ನ ಮಾನವಂತರ ಮನೆತನದ ಇತಿಹಾಸ? ಹೋಗಲೇ ಹೋಗು. ನೀನ್ ಯಾವ ಕರ್ತಿ, ನೀನ್ ಯಾವ ಕಾಲೇಜು ಹೋಗ. ನೋಡು ಕರ್ಣ, ಶ್ರೀಮತಿಗೆ ಸೊಕ್ಕಿನಿಂದ ತಿಳಿದಿ ನಾನು ನಿನಗೆ ಬಾಯಿಗೆ ಬಂದ ಹಾಗೆ ಮಾತಾಡಿಬಿಟ್ಟೆ. ಪ್ಲೀಸ್, ನಾನು ಮಾತಾಡಿದ್ದು ತಪ್ಪಾಯ್ತು. ಪ್ಲೀಸ್ ನನ್ನನ್ನು ಕ್ಷಮಿಸು. ಬಿಟ್ಟು ಬಿಡ್ಬೇಕಾ? ನಾನು ನಿನ್ನ ಸುಮ್ಮನೆ ಬಿಡುವುದಿಲ್ಲ. ಬಾರಲೇ ಬಾ. ಬೇಡ, ಪ್ಲೀಸ್ ನನಗೇನು ಮಾಡಬೇಡ. ರೊಚ್ಚಿಗೆದ್ದ ಈ ಕರ್ಣನಿಗೆ ಮನ ತಣಿಸುವಂತೆ ಸುಂದರವಾದ ಹಾಡನ್ನು ಹೇಳಬೇಕು. ಹಾಡ ನನಗಾಡೋದಕ್ಕೆ ಬರೋದಿಲ್ಲ. ಹಾಡು ಅಷ್ಟಲ್ಲೇ ಡ್ಯಾನ್ಸ್ ಮಾಡುತ್ತಾ ಹಾಡಬೇಕು. ಹಾಡ್ತೀಯೇನಿಲ್ಲ? ಇವನು ನೋಡಿದ್ರೆ ಕಾಮ್ಕೊನಾಗಿ ಕಾಣ್ತಾನೆ. ಹಾಡು ಹೇಳದಿದ್ರೆ ಇವನು ನನ್ನನ್ನು ಬಿಡುವುದಿಲ್ಲ. ಇರಲಿ, ಇವನು ಹೇಳಿದಂತೆ ಇವನ ಹಾಡು ಹೇಳಿ ಇವನ ಮನ ತನಿಸಿ ಇಲ್ಲಿಂದ ಪಾರಾಗಿ ಹೋಗಲೇಬೇಕು. ಸರಿ, ನೀನು ಇಷ್ಟದಂತೆ ಹಾಡ್ತೇನೆ, ಬನ್ನಿ. ಮಾನಸಲೋಕದ ಪ್ರೇಮ ಕನ್ನೆ ಮಧು ಮದವನು ನೀಡುವ
ಮದವನು ನೀನು ಬಾ ಹೆಜ್ಜೆಯ ಸಂಬಳ ವಿರಹದ ತಳಮಳ ಕೊಟ್ಟು ಎಂದಿದೆ ನನ್ನಿ ಮಣ್ಣು ಮಾಡುವಂತೆ ನಿನ್ನ ಕಂಡಗ ಮತ್ತಡಾಗಿ ಬಿಟ್ಟೆ ನೀನು ನಕ್ಕಗ ಮದ ಮದವನು ನೀನು ಬಾ ಲಲಲಾ 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 ಲಲಲಾ. ಕನ್ನ ನೀನ್ ಇಷ್ಟದಾಗೆ ಹಾಡ್ದೇನೆ ನಾನೇನು ಬರ್ತೀನಿ ಬರುವಯ್ಯ ಹೇ ನಾನು ಸುಮ್ಮನೆ ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ ಬಾರಲೇ ಬಾ ಏಯ್! ಕೈ ಬಿಡಲೆ ಕತ್ತೆ ಇನ್ನೊಂದು ಸಾರಿ ನನ್ನ ಮೈ ಮುಟ್ಟಿದೆ ನಿಜವಾದ್ರೆ ನಿನ್ನ ಜೀವ ಸಹಿತ ಉಳಿಸೋದಿಲ್ಲ ಹುಷಾರ್. ಲೇ ಮದವೇರದ ಸೊಕ್ಕಿನ ಹೆಣ್ಣೆ ಶ್ರೀಮಂತಿಕೆ ನನ್ನ ಸೊಕ್ಕಿನಿಗೆ ಕೆನ್ನೆಗೆ ಬಾರಿಸಿದೆಯ ಕೆಟ್ಟ ಸುಳೆ ಇದು ನಿನ್ನ ಶೀಲದ ಗತಿ ಬಾರಲೇ ಬಾ ಇಲ್ಲು ಯಾರು ನನ್ನನ್ನು ತಡೆಯಲು ಯಾರು ನೀನು ತಪ್ಪು ದಾರಿ ಹಿಡಿದಿರುವ ನಿನ್ನನ್ನು ಎಚ್ಚರಿಸಲು ಬಂದ ವಾಣಿ ನೀನು ವಾಣಿ ಆದ್ರೇನು ಪರಮಾತ್ಮನಾದ್ರೇನು ಸೊಕ್ಕಿನ ಶ್ರೀಮಂತಿಕೆ ನನ್ನ ಕೆನ್ನಿಗೆ ಬಾರಿಸಿದ ಈ ಹೆಣ್ಣನ್ನು ನಾನು ಸುಮ್ಮನೆ ಬಿಡುವುದಿಲ್ಲ ಇವಳ ಶೀಲವನ್ನು ಹರಣವಾದಾಗಲೇ ಇವಳಿಗೆ ಬುದ್ಧಿ ಬರುತ್ತದೆ ಏ ಕರ್ಣ ಈ ಸಮಾಜದ ಜನರು ನಿನ್ನನ್ನು ಏನು ಕಲಿಯುಗದ ದೇವರೆಂದು ಪೂಜಿಸುತ್ತಾರೆ ಕೋಪದಲ್ಲಿ ಹೆಣ್ಣಿನ ಶೀಲ ಹಾಳು ಮಾಡಿದರೆ ಜನರಿಂದ ಕೆಟ್ಟ ನುಡಿ ತಂದುಕೊಳ್ಳಬೇಡ 10 ಜನರು ಗುರಿಯನ್ನು ಮೆಚ್ಚುವ ಸಮಾಜ ಸುಧಾರಿಸುವ ಕೆಲಸ ಮಾಡು ನಿಜವಾಗಲು ನೀನು ಹಿಂಡು ಹುಲಿಗಳ ಗಂಡ ದಿಲ್ಲಿ ಹೊಕ್ಕ ಪುಂಡ ಹುಲಿ ಎನಿಸಿಕೋ ಎಸ್ ನೀನು ಹೇಳಿದಾಗೆ ನಾನು ತಪ್ಪು ದಾರಿ ಹಿಡಿಯುತ್ತಿದ್ದೇನೆ ನನಗೆ ಬಂದ ಆಕಾಶದಲ್ಲಿ ನಾನು ತಪ್ಪು ದಾರಿ ತುಳಿತಾ ಇದ್ದೇನೆ ಇಂದಿನಿಂದ ನೀನು ಹೇಳಿದಾಗೆ ನಾನು ದಿಲ್ಲಿ ಹೊಕ್ಕ ಪುಂಡ ಹುಲಿ ಆಗಲೇಬೇಕು ಹೌದು 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 ಇನ್ನು ಮೇಲಾದ್ರೂ ದಿಲ್ಲಿ ಹೊಕ್ಕ ಪುಂಡ ಹುಲಿ ಆಗಲೇಬೇಕು ಯಾಕೆ ಕಣ್ಣು ಶೀಲ ಗೆಡಿಸುತ್ತೇನೆ ಅಂತ ನನ್ನ ಎಳೆದುಕೊಂಡು ಹೊರಟವಳು ಏನು ಹಾಗೆ ಬಿಟ್ಟು ಬಿಟ್ಟಿಯಲ್ಲ ಯಾಕೆ ಬೆಟ್ಟವೇ ತಲೆ ಮೇಲೆ ಬಿತ್ತ ಅಥವಾ ಧೈರ್ಯ ಬರ್ಲಿಲ್ವಾ ಅಥವಾ ಹುಲಿ ಅಂತ ನನ್ನ ಹೆಸರು ಕೇಳಿ ನಡುಗುವಂತ ಲೇ ಹುಚ್ಚ ಹೆಣ್ಣೆ ಧೈರ್ಯ ಅದರ ಮುಂದೆ ಈ ಕರ್ಣನ ಮುಂದೆ ಮಾತನಾಡಬೇಡ ಈ ಕರ್ಣೊಮ್ಮೆ ಮನಸ್ಸು ಮಾಡಿ ಮಾತು ಕೊಟ್ರೆ ನನ್ನಂತ 100 ಹಣ್ಣಂದಿರು ಬಂದರು ಅವರ ಮುಂದೆ ಹೊತ್ತುಕೊಂಡು ಬರುವವನು ಈ ಬೌದ್ರು ಬಂಟ ಟೈಗರ್ ಕರ್ಣ ಲುಕ್ ಮಿಸ್ ಕವಿತಾ ಲುಕ್ ಮಿಸ್ ಇಂದು ನಿನ್ನ ಟೈಮ್ ಚೆನ್ನಾಗಿದೆ ನಿನ್ನನ್ನು ಬಿಡ್ತಾ ಇದ್ದೇನೆ ಇನ್ನು ಮೇಲಾದ್ರೂ ಶ್ರೀಮಂತಿಕೆ ಸೊಕ್ಕನ್ನು ಬಿಟ್ಟು ತಗ್ಗಿ ಬಗ್ಗೆ ನಡೆದನ್ನು ಕಲಿತುಕೋ ನಾನಿನ್ನು ಹೋಗಿ ಬರುತ್ತೇನೆ ಇದೇನಿದು ಇವನು ಯಾರು ಇರ್ಬೋದು ಹೌದು ಇವನು ಯಾರಾದರೂ ಆಗಲಿ ಆದರೆ ಇನ್ನು ಮುಂದೆ ನಾನು ಕೂಡ ಇವನಿಗೆ ಹೇಳಿದ ಹಾಗೆ ಶ್ರೀಮತಿಗೆ ಸೊಕ್ಕನ್ನು ಬಿಟ್ಟು ಬಡವರಲ್ಲಿ ಬಡವೆಯಾಗಿ ನಾನು ಕೂಡ ಇನ್ನು ಮುಂದೆ ತಗ್ಗಿ ಬಗ್ಗೆ ನಡೆಯೋದನ್ನು ಕಲೀಲೇಬೇಕು
ಕುಡುಕ ಕುಡುಕ ಅಂತ ಕೈಬೇಡಲಿ ನನ್ನ ಕುಡುಕ ಕುಡುಕ ಅಂತ ಕೈಬೇಡಲಿ ನನ್ನ ನನ್ನ ಕುಡುಕ ಮಾಡಿದಾಗಿ ನಿನ್ನ ಪ್ರೀತಿಯಲ್ಲ ನಿನ್ನ ಬರಿಬೇಕಂತ ಬಾತಿಗಿರು ಬೆಲೆ ನಿನಗಿಲ್ಲ ಹೇಳುಗಿ ನಿನ್ನ ಪ್ರೀತಿ ಮಾತ ಹೆಂಗಿದ್ದಿ ಹೆಂಗಾಗಿ ನಿನ್ನ ಚಿಂತ್ಯಾಗ ಓದಾಗಿ ಪ್ರೀತಿ ಮಾಡಿ ನೀನ್ಯಾಗಿ ದೂರಾದಿ ಮಾರ್ಯಾಗ ಮಲ್ಲಿಗೆ ಹೂವ ಒಳಗ ನೀನು ಕ್ಯಾರಿ ಹಾವ